ಹೊಗೆ ಅದು ನೋಡಿ ಭಯಗೆ ತಲೆ ಚಕ್ಕರ್ ಬಂತು ಅಮ್ಮ. ಬೇಬಿ ನೋಡಿಲಿ, ನಿನಗೆ ಕೆಟ್ಟ ಕನಸು ಬಿದ್ದಿದೆ ಅಷ್ಟೇ. ನೋಡಿಲಿ, ಎಲ್ಲೂ ಹೊಗೆನೇ ಇಲ್ಲ. ಹೌದೌದು ಕೃಷ್ಣ, ನೀನ್ ಕಂಡಿರೋದು ಕನ್ಸನ್ನೇ. ಇಲ್ಲ, ನಾನು ಗೊಂಬೆ ನೋಡ್ದೆ, ಅಲ್ಲಿ ನಿಂತಿತ್ತು. ಕೃಷ್ಣ ಕೃಷ್ಣ, ಏನಾಯ್ತು ಕೃಷ್ಣ? ಕೃಷ್ಣ ಕೃಷ್ಣ ಇರಮ್ಮ. ಕೃಷ್ಣಕಂದ ಏನಾಯ್ತು? ಗೊಂಬೆ ಚುಚ್ಚಿಬಿಡ್ತಾ? ಇಲ್ಲ ಕಂದ, ಯಾಕೆ ಹೀಗೆಲ್ಲ ಕೇಳ್ತಾ ಇದ್ಯಾ? ಗೊಂಬೆ ಕರ್ದಂಗೆ ಚೇಂಜ್ ಮಾಡಂಗೆ ಚಾಕು ತಗೊಂಡು ನಿನಗ್ ಚುಚ್ಚಿದಂಗೆ ಕನ್ಸ್ ಬಂತು. ಹೇಳು ಇಲ್ಲ, ನನಗೇನು ಆಗಿಲ್ಲ. ನೀನ್ ಹೆದರ್ಕೋಬೇಡ. ಬೇಬಿ, ಅಮ್ಮ ನೋಡು, ಆರಾಮಾಗಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ. ನೀನೇನು ಪ್ಯಾನಿಕ್ ಆಗ್ಬೇಡ ಕೃಷ್ಣ, ನಾವೆಲ್ಲ ಇರುವಾಗ ಅಮ್ಮನಿಗೇನ್ ಭಯ? ಕಂದ, ನೀನ್ ಯಾಕೆ ಇದ್ದಕ್ಕಿದ್ದ ಹಾಕಿ ಕಿರ್ಚ್ಕೊಂಡೆ? ಮಧ್ಯಾಹ್ನ ತರ ನೀನ್ ತಮಾಷೆ ಮಾಡ್ತಿದ್ಯಾ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಇಲ್ಲಮ್ಮ, ನಾನ್ ಮಲಗಿದ್ರೆ ಮತ್ತೆ ಕೊಂಬೆ ಬಂತು. ಕೃಷ್ಣ ಅಂತ ಕರೀತು. ರೂಮೆಲ್ಲ ಹೊಗೆ ಅದು ನೋಡಿ ಭಯಗೆ ತಲೆ ಚಕ್ಕರ್ ಬಂತು ಅಮ್ಮ. ಬೇಬಿ ನೋಡಿಲಿ, ನಿನಗೆ ಕೆಟ್ಟ ಕನಸು ಬಿದ್ದಿದೆ ಅಷ್ಟೇ. ನೋಡಿಲಿ, ಎಲ್ಲೂ ಹೊಗೆನೇ ಇಲ್ಲ. ಹೌದೌದು ಕೃಷ್ಣ, ನೀನ್ ಕಂಡಿರೋದು ಕನ್ಸನ್ನೇ. ಇಲ್ಲ, ನಾನು ಗೊಂಬೆ ನೋಡ್ದೆ, ಅಲ್ಲಿ ನಿಂತಿತ್ತು. ಸರಿ ಸರಿ, ನೀನೇನು ಭಯ ಪಡ್ಬೇಡ, ನಾವೆಲ್ಲ ಇದೀವಲ್ವಾ. ಆರಾಮಾಗಿ ಮಲ್ಕೋ ಬಾ. ಯಾವ ಬೊಂಬೆನದು ನನ್ನ ಮಗಳಿಗೆ ಇಷ್ಟೊಂದು ಕಾಟ ಕೊಡ್ತಾ ಇದೆ? ಗೊಂಬೆನ ಇಟ್ಕೊಂಡು ಯಾರೋ ಗೇಮ್ ಆಡ್ತಿದ್ದಾರೆ ಅಂತ ಅನಿಸ್ತಿದೆ ನನಗೆ. ಯಾರಿರ್ಬೋದು ಅಂತೀರಾ? ಆಸ್ತಿ ದಕ್ಲಿಲ್ಲ ಅನ್ನೋ ಕೋಪ ಎಲ್ರಿಗೂ ಇದೆ, ಯಾರ ಮೇಲೆ ಅನುಮಾನ ಪಡೋದು? ಆ ರಾಣಾ ಕಪಿಲ್ ಅವರು ಈ ಥರ ಚೀಪ್ ಟ್ರಿಕ್ಸ್ಗೆಲ್ಲ ಕೈ ಹಾಕ್ತಾರೆ ಅಂತ ನನಗನ್ಸಲ್ಲ. ಯಾವುದಕ್ಕೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರೋಣ. ಬಲ ನಿಮ್ಮಲ್ಗೆ ಹೋಗು. ನಗು, ಆ ನಗು ಅಂದ್ರೆ ನನಗ್ ಭಯ ಅಂತ ಬರ್ತಿದೆ. ಅತ್ತೆ 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 ಏನಾಯ್ತು? ಎದ್ದೇಳಿ ಅತ್ತೆ, ಅತ್ತೆ ಎದ್ದೇಳಿ ಅತ್ತೆ. ಬೇಡ ಬೇಡ. ಅತ್ತೆ 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 ಎದ್ದೇಳಿ. ಅತ್ತೆ ಏನಾಯ್ತು ನಿಮ್ಗೆ? ಅತ್ತೆ ಪ್ಲೀಸ್ ಎದ್ದೇಳಿ. ಬೇಡ, ನಂಗೆ ರೀ ಮೊದ್ಲು ಬಂದವರನ್ನ ನಿನ್ನಿಂದ ಕರ್ಕೊಂಡು ಹೋಗಿ ನನಗ್ ತುಂಬಾ ಹಿಂಸೆ ಆಗ್ತಿದೆ. ನನಗೆ ಬದುಕು ಸಾಕಾಗಿದೆ. ಅತ್ತೆ ಏನಾಗಲ್ಲ, ಎದ್ದೇಳಿ 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 ಪ್ಲೀಸ್ ಅತ್ತೆ, ಎದ್ದೇಳಿ ಎದ್ದೇಳಿ ಎದ್ದೇಳಿ.
ಈ ಮನೇಲಿ ಮಹಾರಾಣಿ ತರ ಬದುಕ್ಬೇಕಾದವ್ರು ನೀವು ಹೀಗ್ ದಿಕ್ಕಿಲ್ದವ್ರ ತರ ಮುದ್ರಕೊಂಡ್ ಮಲ್ಕೊಂಡಿದ್ದೀರಲ್ಲ ಅತ್ತೆ. ನಿಮ್ಮನ್ನ ಆದಷ್ಟು ಬೇಗ ಇಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ತೀನಿ ನಾನು. ಇಷ್ಟೊತ್ತಲ್ಲಿ ಕೆಚ್ಚೆ ಕಟ್ಕೊಂಡು ಯಾರು ಓಡಾಡ್ತಾರೆ ಈ ಮನೇಲಿ? ಅಮ್ಮೋರೆ, ನೀವೇನ್ ಇಷ್ಟೊತ್ತಲ್ಲಿ ಇಲ್ಲಿ? ಆ ಪ್ರಶ್ನೆನ ನಾನ್ ನಿಮಗ್ ಕೇಳ್ಬೇಕು ರೂಪಿಣಿ. ನೀವೇನ್ ಇಷ್ಟೊತ್ತಲ್ಲಿ ಮನೆಯೆಲ್ಲ ಸುತ್ತಾ ಇದ್ದೀರಾ? ಅದು ಕಾಲಿಗೆ ಗೆಜ್ಜೆ ಕಟ್ಕೊಂಡು. ಕೊಂಬೆ ಬರುವಾಗೆಲ್ಲ ಗೆಜ್ಜೆ ಸೌಂಡ್ ಕೇಳುತ್ತೆ ಅಂತ ಕೃಷ್ಣ ಹೇಳ್ತಿದ್ಲು. ಹಾಗಾದ್ರೆ ಆ ಸೌಂಡ್ ನಿಂದನಾ? ಅಯ್ಯೋ ಅಮ್ಮವ್ರೆ, ನಾನಲ್ಲ, ನನಗೆ ಗೊಂಬೆ ಅಂದ್ರೇನೆ ಭಯ. ದೇವಿ ಅಮ್ಮ ಬಿಸಿನೀರು ಕೇಳಿದ್ರು ಅಂತ ಕೊಡೋಕೆ ಅಂತ ಬಂದೆ ಅಷ್ಟೇ. ಅಮ್ಮವ್ರೆ, ನಾನು ಹೋಗ್ತೀನಿ, ಮಲ್ಗಬೇಕು. ಇವ್ರು ಯಾಕೆ ಈ ಸರಿ ರಾತ್ರಿಯಲ್ಲಿ ಪದ್ಮಚಾಮವ್ರ ಕೋಣೆ ಹತ್ರ ಬಂದಿದ್ರು? ಇವ್ರಿಗೇನಾದ್ರೂ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಇಲ್ಲೇ ಇಟ್ಟಿದ್ನಲ್ಲ. ಟೈ ಕಳ್ಳರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರಾಗ ಅವರೇ ಬಂದು ನನ್ನ ಹಿಂದ್ಗಡೆಯಿಂದ ಲಾಕ್ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಪರಿಣಾಮ ಭಯಂಕರವಾಗಿರುತ್ತೆ. ನೀವು ಮಾತ್ರ ನನಗ್ ತಾಳಿ ಕಟ್ಬೋದು, ನಾನ್ ನಿಮಗ್ ಟೈ ಕಟ್ಬಾರ್ದ? ಸಾಹೇಬ್ರು ಇವತ್ತು ಬೇಗ ಆಫೀಸ್ಗೆ ಹೋಗೋ ತರ ಕಾಣಿಸ್ತಾ ಇದ್ದೀರಾ? ಮೇಡಮ್ ಅವರು ಓಕೆ ಅಂದ್ರೆ ಓಕೆ, ನೋ ಅಂದ್ರೆ ರಜೆ ಹಾಕ್ಬಿಟ್ಟು ನೋನಾ? ಹಾಗಿದ್ರೆ ಇವತ್ತು ರಜಾ, ದಿನ ಪೂರ್ತಿ ಮೇಡಮ್ ಅವ್ರ ಸೇವೆ ಮಾಡ್ಕೊಂಡು. ಸೇವೆ ಎಲ್ಲ ಏನು ಬೇಡ, ಮೊದ್ಲು ಕೆಲ್ಸಕ್ಕೆ ಹೋಗಿ, ಕೆಲ್ಸ ಇಂಪಾರ್ಟೆಂಟ್. ಅಯ್ಯೋ ದೇವ್ರೆ, ನನ್ನ ಹೆಂಡತಿಗೆ ಒಂಚೂರು ರೊಮ್ಯಾಂಟಿಕ್ ಫೀಲೇ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಫೀಲಿಂಗ್ ಇದೆ, ಆದ್ರೆ ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ. ಆದ್ರೆ ಏನ್ ಗೊತ್ತಾ, ಇವತ್ ನಿಮ್ಗೊಂದ್ ಸ್ವೀಟ್ ಅಷ್ಟಕ್ಕೆ ಸಿಕ್ಕೇ ಸಿಗುತ್ತೆ. ಓಕೆ, ಈಗ ನೀವು ಹೊರಡಿ. ರಚು, ಕಡೆ ಪಕ್ಷ ಕಾಂಪನ್ಸೇಷನ್ ಆದ್ರೂ ಕೊಡು. ಟೈಮೇ ಸರಿ ಇಲ್ಲ, ಅಟೆಂಡ್ ಮಾಡಮ್ಮ. ಪ್ರೊಡ್ಯೂಸರ್ ಫೋನ್ ಮಾಡ್ತಾ ಇದ್ದಾರೆ. ಮೇಡಮ್,
ಡೇಟ್ಗೋಸ್ಕರ 2 ದಿನದಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀನಿ, ನೀವು ಅಟೆಂಡೇ ಮಾಡ್ತಾ ಇಲ್ಲಲ್ಲ ಮೇಡಮ್. ಸಾರಿ ಸರ್, ಸ್ವಲ್ಪ ಬ್ಯುಸಿ ಇದ್ದೆ. ನಮ್ಮ ಸಿನಿಮಾನ ಮುಗಿಸ್ಕೊಟ್ಟು ನೀವು ಎಷ್ಟು ಬೇಕಾದರೂ ಬ್ಯುಸಿ ಆಗಿ ಮೇಡಮ್. ಸಾರಿ ಸರ್, ಅದು ನಮ್ಮ ಫ್ಯಾಮಿಲಿಲಿ ಕೆಲವು ಇಶ್ಯೂಗಳಿದೆ. ನನಗೂ ಇಶ್ಯೂಗಳಿದೆ ಮೇಡಮ್ ಫೈನಾನ್ಸಿಯರ್ ಇಂದ. ಈ ಸಿನಿಮಾನ ಯಾವಾಗ ಮುಗಿಸ್ತೀರಾ, ನನ್ನ ದುಡ್ಡು ನನಗೆ ಯಾವಾಗ ವಾಪಸ್ ಕೊಡ್ತೀರಾ ಅಂತ ಎಕ್ಕಿ ಎಳಿತಾ ಇದ್ದಾನೆ. ನಿಮ್ದು ಪೆಂಡಿಂಗ್ ಇರೋದು ಒಂದೇ ಒಂದಿನ ಶೂಟಿಂಗ್ ಮೇಡಮ್, ದಯವಿಟ್ಟು ಮುಗಿಸ್ಕೊಟ್ಬಿಡಿ ಮೇಡಮ್. ಇನ್ 2 ದಿನ ಬಿಟ್ರೆ ನಮ್ಮ ಹೀರೋ ಹೊಸ ಸಿನಿಮಾ ಶುರು ಆಗ್ತಾ ಇದೆ. ಅದ್ರಲ್ಲಿ ಬೇರೆ ಅವ್ನ ಗೆಟಪ್ ಚೇಂಜು ಬಿಟ್ರೆ ಮತ್ತೆ 6 ತಿಂಗಳು ಕಾಯ್ಬೇಕಾಗುತ್ತೆ ಮೇಡಮ್. ನಾನು ಮುಗಿಸ್ಕೊಟ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್, ಕಾಪಾಡಿ ಮೇಡಮ್ ನನ್ನ. ಆಯ್ತು ಸರ್, ಮುಗಿಸ್ಕೊಡ್ತೀನಿ. ಯಾವಾಗ ಬೇಕು ಡೇಟು? ಮೇಡಮ್ ಇವತ್ತು ಸಂಜೆಯಿಂದ ಕೊಟ್ರೆ ಸಾಕು ಮೇಡಮ್. ಆದಷ್ಟು ಬೇಗ ನಿಮ್ ಪೋಸ್ಟರ್ನ ಮುಗಿಸ್ಕೊಟ್ಬಿಡ್ತೀನಿ. ಸರಿ ಸರ್, ನಾನು ಬರ್ತೀನಿ. ಥ್ಯಾಂಕ್ ಯು ಮೇಡಮ್. ಶೂಟಿಂಗ್ ಅರೇಂಜ್ ಮಾಡಿಬಿಟ್ಟು ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಮೇಡಮ್. ಸರಿ ಸರ್. ಅಲ್ಲ ಜೀವ, ಶೂಟಿಂಗ್ ಹೋಗ್ಬೋದಲ್ವಾ? ಮನೆಯವ್ರು ಏನು ಅನ್ಕೊಳ್ಳಲ್ಲ ತಾನೆ? ಒಂದಿನ ಶೂಟ್ ತಾನೆ, ಮುಗಿಸ್ಕೊಟ್ರೆ ಆಯ್ತು. ಪಾಪ ಪ್ರೊಡ್ಯೂಸರ್ ಹೊಡ್ಕೊಂತಾನೆ. ಹೋಗ್ಬರೋಣ. ಅಮ್ಮ, ಇವತ್ತು ಶೂಟಿಂಗ್ ಇದೆಯಾ? ಇವತ್ತು ಸಂಜೆ ಹೋಗೋಣ, ಆಯ್ತಾ? ಎಷ್ಟ್ ದಿನ ಆಯ್ತು ಶೂಟಿಂಗ್ ನೋಡಿ. ಮಜಾ ಇರುತ್ತೆ. ಶೂಟಿಂಗ್ ಹೋಗ್ತಾ ಇದೀವಿ ಇವತ್ತು. ಶೂಟಿಂಗ್. ಅಕ್ಕ ಏನೋ ಶೂಟಿಂಗ್ ಅಂತಿದ್ದಾಳೆ. ಅದೇನ್ ವಿಚಾರ್ಸ್ ನೋಡು. ಕೃಷ್ಣ, ಏನಜ್ಜಿ? ಏನೋ ಶೂಟಿಂಗು ಅದು ಇದು ಅಂತಿದ್ದೆ, ಏನ್ ಕತೆ? ಏನಿಲ್ಲ ಅಜ್ಜಿ, ನಾನ್ ಸುಮ್ಮನೆ ಹೇಳ್ಕೊಂತ ಇದ್ದೆ. ಕೃಷ್ಣ ಪುಟ್ಟ, ನೀನು ಅಮ್ಮನ ಜೊತೆ ಶೂಟಿಂಗ್ ಎಲ್ಲ ಹೋಗಿ ಬಂದಿದ್ಯಾ ಇದಕ್ಕೂ ಮುಂಚೆ? ಹ್ಞೂ ಅಜ್ಜಿ, ನಾನು ಆಗಾಗ ಹೋಗಿ ಬರ್ತಾ ಇದ್ದೆ. ಹೌದಾ? ನಮ್ಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾನೇ ಇಲ್ಲ. ಹೌದು, ಶೂಟಿಂಗ್ ಅಂದ್ರೆ ಹೇಗಿರುತ್ತೆ? ಓ, ಬಾಳ ಚೆನ್ನಾಗಿದೆ ಅಜ್ಜಿ. ಒಳ್ಳೆ ಪಿಕ್ನಿಕ್ ಸ್ಪಾಟ್ ತರ ಇತ್ತೆ. ಹೌದಾ? ಕೇಳ್ತಾ ಇದ್ರೆ ನನಗೂ ಶೂಟಿಂಗ್ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ನೀವು ನನ್ ಜೊತೆ ಶೂಟಿಂಗ್ ಬನ್ನಿ, ನೋಡುವಂತೆ.